ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಫ್ಯಾಮಿಲಿ ಜೊತೆ ಮಸಾಲೆ ಪುರಿ ತಿಂದೆ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡಿ. ಯಾಕೆ ಅದೇ ತಮ್ಮನೇಲಿಗೆ ಹಾಕಿದ್ದೀನಿ ಅಂದರೆ, ನಮ್ಮಲ್ಲಿ ಆಲ್ಮೋಸ್ಟ್ ಯಾರು ಫಾಸ್ಟ್ ಫುಡ್ ಇಷ್ಟಪಡೋದಿಲ್ಲ. ನಾನು ಒಬ್ಬಳೇ ತುಂಬ ಇಷ್ಟಪಟ್ಟು ತಿನ್ನೋದು ಅಂದರೆ. ಹಾಗಾಗಿ ನೆನ್ನೆ ಫೋರ್ಸ್ಫುಲಿ ಅಜ್ಜಿಗೆ ಆಗಿರ್ಬೋದು, ಅಮ್ಮನಿಗೆ ಎಲ್ಲರಿಗೂ ಕೂರಿಸ್ಕೊಂಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಅಂತ ಕೂತ್ಕೊಂಡು. ನಮ್ಮ ಶ್ರೇಯಾಂಶ್ ಯಾವಾಗಲೂ ತಿನ್ನೋನು. ನೆನ್ನೆ ಅವನು ಒಂದು ಸ್ಪೂನು ತಿಂದಿಲ್ಲ, ಹಾಗಾಗಿ ಅವನದು ನಾನೇ ತಿಂದೆ. ಚೆನ್ನಾಗಿತ್ತು ನೆನ್ನೆ. ಒಂಥರ ಸಿಂಪಲ್ಲಾಗಿ ಎಲ್ಲರೂ ಇವಾಗ ಇಲ್ಲಿಗೆ ಮನೆಗೆ ಬಂದಾದ್ಮೇಲೆ ಎಲ್ಲ ಶಾರ್ಟ್ ವ್ಲಾಗೇ ಮಾಡಿ ಹಾಕ್ತಾಯಿದ್ದೀನಿ. ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹಾಕ್ತಾಯಿದ್ದೀನಿ. ನೀವು ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ. ನನಗಂತೂ ಇಲ್ಲಿ ಬಂದೆ ಅಮ್ಮನ ಮೇಲೆ ಸಿಕ್ಕಾಪಟ್ಟೆ ಖುಷಿ. ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಖುಷಿ ವ್ಲಾಗ್ಗಿಂತ. ಅಂದರೆ ವ್ಲಾಗ್ ಇದ್ದರೆ ನನಗೆ ನೆನಪಿಗಾಗುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ಕೊತಿದ್ದೀನಿ ಅಷ್ಟೇ. ಮತ್ತು ಇನ್ನೂ ಯಾರು ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು. ಗೈಸ್, ನಾನು ಮಾರ್ನಿಂಗ್ ಎದ್ದೊಳೋದೇ ತುಂಬ ಲೇಟ್ ಆಗಿಬಿಡ್ತು. ಹಾಗಾಗಿ ನಾನು ಸ್ಟಾರ್ಟಿಂಗ್ ಇದು ವೆಲ್ಕಮ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ಎದ್ದೊಳೆ ಕಿಚನಿಗೆ ಹೋಗಿ ಅಮ್ಮ ಏನು ಮಾಡ್ತಾರೆ ಬ್ರೇಕ್ಫಾಸ್ಟ್ ಅದನ್ನ ತೆಗೆದಿದ್ದು ಕ್ಲಿಪ್ಪಿಂಗು. ಇವಾಗ ನಾನು ಎಷ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ವೆಲ್ಕಮ್ ವ್ಲಾಗ್ ಮಾಡ್ತಾಯಿರೋದು. ಈಗ ಬ್ರೇಕ್ಫಾಸ್ಟ್ ಮುಗಿಯೋ ತನಕ ಏನೇನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ಒಂದು ರೌಂಡ್ ನೋಡ್ಕೊಂಡು ಬನ್ನಿ. ಫುಲ್ ನೋಡ್ಕೊಂಡೇ ಬಂದುಬಿಡಿ. ಈವ್ನಿಂಗ್ ತನಕ ಏನೇನು ಮಾಡ್ತೀನಿ ಎಲ್ಲ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಲ್ಲ, ಫುಲ್ ನೋಡ್ಕೊಂಡು ಬಂದ್ಬಿಡಿ. ಏನು ತಿಂಡಿ ಮಾಡ್ತಿದ್ದೀರಮ್ಮ? ಅವಲಕ್ಕಿ ಉಪ್ಪಿಟ್ಟು. ಅವಲಕ್ಕಿ ಉಪ್ಪಿಟ್ಟು ನಾನು ತಿಂದು ತುಂಬ ದಿವಸ ಆಯ್ತು. ಅದಕ್ಕೆ ಅವತ್ತು ಬಂದಿದ್ನಲ್ಲ, ಅವತ್ತು ಒಂದು ದಿವಸ ಇರೋಕ್ಕೆ ಅವತ್ತು ತಿಂದಿದ್ದಲ್ಲಮ್ಮ, ಅವತ್ತು ಮಾಡೋಕ್ಕೆ ತಿಂದಿದ್ದಲ್ಲ ಅಲ್ಲ, ಅವತ್ತು ಪುರಿ ಉಪ್ಪಿಟ್ಟು. ಅದಕ್ಕೆ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಹೇಳಿದ್ದೀನಿ. ಅದಕ್ಕೆ ಮಾಡ್ತಾ ಇದ್ದಾರಮ್ಮ. ಇವಾಗಷ್ಟೇ ಬ್ರಷ್ ಮಾಡ್ಕೊಂಬಂದೆ. ನಮ್ಮಮ್ಮ ಬೂಸ್ಟ್ ಮಾಡ್ಕೊಡ್ತಾ ಇದ್ದಾರೆ. ನಗಡಿ ಗುಡ್ ಮಾರ್ನಿಂಗ್ ಹೇಳಿ ಅಮ್ಮ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀನು ಕೊಡ್ಬೇಕು. ಲೈಟ್ ಆಯ್ತಾನ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ವೆಲ್ಕಮ್. ಓಕೆ, ಅಮ್ಮನಿಗೆ ಟೈಮ್ ಆಗಿಬಿಟ್ಟಿದೆ ಕೆಲ್ಸಕ್ಕೆ ಹೋಗೋಕ್ಕೆ. ಈಗ ನೋಡಿ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ. ಈಗ ಓಡ್ ಬರುತ್ತೆ, ಓಡೋಡ್ಕೊಂಡು ತಿನ್ಕೊಂಡೆ ರೆಡಿಯಾಗಿ ಓಡೋಗ್ತಾರೆ. ಇವತ್ತು ನನ್ನ ಫೇವ್ರೇಟ್ ಮಾಡಿದ್ದಾರೆ ಅಮ್ಮ. ನಿಮ್ಗೆ ನೋಡ್ಬೇಕಾದ್ರೆ ಚಿತ್ರಾನ್ನ ಥರ ಕಾಣ್ತಿರ್ಬೋದು. ಇದು ದಪ್ಪ ಅವಲಕ್ಕಿ ಬರುತ್ತಲ್ಲ, ಅದರಲ್ಲಿ ಉಪ್ಪಿಟ್ಟು ಮಾಡಿರೋದು. ನನಗೆ ತುಂಬ ಇಷ್ಟ. ಒಂದೊಂದ್ಸತಿ ಅಮ್ಮ ವೈಟ್ ಕಲರ್ ಮಾಡ್ತಾರೆ, ಇವತ್ತು ಯೆಲ್ಲೋ ಕಲರ್ ಮಾಡಿದ್ದಾರೆ. ಅಂತ ಅರಿಶಿನ ಪುಡಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಬಟ್ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ, ನನಗಿಷ್ಟ. ಅದಕ್ಕೆ ನಾನು ನಿನ್ನೆ ರಾತ್ರಿ ಹೇಳಿದ್ದೆ ಅಮ್ಮಂಗೆ ಮಾಡೋಕ್ಕೆ. ಇವತ್ತು ಬೆಳಗ್ಗೆ ಮಾಡಿದ್ದಾರೆ. ಅಕ್ಕನಿಗೆ ಇದನ್ನ ತಿಂದೆ ಅಲ್ಲಿ ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ಅವಳು ಫುಲ್ಲು ಯುದ್ಧ ಮಾಡ್ತಾಯಿದ್ರು, ನನಗೆ ಬೇಡ ಅಂತ. ಮತ್ತೆ ಅವಳು ತಿನ್ನೋಕ್ಕಾಗ್ತಾ ಇದ್ದಿಲ್ಲ, ಒಂಥರ ಎದೆ ಉರಿ ಎಲ್ಲ ಬರುತ್ತೆ ಅವಲಕ್ಕಿ ಎಲ್ಲ ತಿನ್ಬೇಕಾದ್ರೆ. ಅದಕ್ಕೆ ಬೇಡ ಅಂತ ಹೇಳ್ತಿದ್ರು. ಹಾಗಾಗಿ ಅವಳಿಗೆ ಅಮ್ಮ ಬೇರೆ ಮಾಡಿಕೊಟ್ರು ಚಪಾತಿಯನ್ನು, ನನಗೆ ಅವಲಕ್ಕಿ ಮಾಡಿ. ಪಾಪ ಬೇಗ ಕೆಲ್ಸಕ್ಕೆ ಟೈಮ್ ಆಗಿದ್ರು ನಮಗೆ ಮಾಡಿಕೊಟ್ಟು ಹೋದರು. ಇಲ್ಲಾಂದರೆ ಅಮ್ಮನೇ ಯಾವಾಗಲೂ ಹಾಕ್ಕೊಡ್ತಿದ್ರು. ಇವತ್ತು ಬೇಗ ಟೈಮ್ ಆಯಿತು ಅಂತ ಹೋದರು. ಮತ್ತು ನಾನು ಇವಾಗ ಲೇಟ್ ತಿಂಡಿ ತಿನ್ನೋಕ್ಕೆ ಕೂತಿದ್ದೆ. ಟೈಮ್ ಎಷ್ಟಾಗಿದೆ? 9:30. ಇವಾಗ ತಿಂಡಿ ಕೂತಿದ್ದೀನಿ. ಶ್ರೇಯಾಂಶ್ ಕೇಳಿದ್ರೆ ಅವನು ನೆನ್ನೆ ಪೂರಿ ಬೇಕಂತ ಇವಾಗ ಕೂತ್ಕೊಂಡಿದ್ದಾನೆ. ಅದಕ್ಕೆ ಚಪಾತಿ ತಿಂತೀಯ ಅಂದರೆ ಅದು ಬೇಡ ಅಂತೆ. ಅದಕ್ಕೆ ನಾನು ತಿನ್ನೋದು ನೋಡಿ ಸ್ವಲ್ಪ ತಾದ್ಮೇಲೆ ನನಗೂ ಬೇಕು ಅಂತಾನೆ. ಹಾಗಾಗಿ ಈಗ ಇಬ್ಬರು ಇದರಲ್ಲೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ತಿಂತೀರಾ? ತಿನ್ನಲ್ಲ ಅಂತ. ಹಂಗಾರೆ ನಾನು ಒಬ್ಬಳೇ ತಿಂತೀನಿ ನೋಡಿ, ಪೂರಿ ಅಂತ. ಓಕೆ, ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಿ ನೋಡಿ ಎಷ್ಟೊಂದು ಬಿಸಿಲಿದೆ. ಎಲ್ಲ ಕಡೆ ಮಳೆ ಅಂತೆ. ಮಡಿಕೇರಿನೂ ಮಳೆ ಅಂತ ಹೇಳ್ತಾಯಿದ್ರು. ಪ್ರಮೋದವ್ರಿಗೆ ಕಾಲ್ ಮಾಡಿದೆ ಇವಾಗ. ತುಂಬ ಮಳೆ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಇಲ್ಲಿ ಬಿಸಿಲು ಅಂದರೆ ಅವ್ರು ನಂಬ್ತಾನೇ ಇಲ್ಲ. ತುಂಬ ಬಿಸಿಲಿದೆ ಇಲ್ಲಿ. ನೀವು ನೋಡಿ, ನೋಡಿ ಎಷ್ಟು ಬಿಸಿಲಿದೆ. ಒಂಥರ ಚಂದ ಅಲ್ಲ. ತುಂಬಾ ದಿನಗಳಾಯಿತು ಅನಿಸುತ್ತೆ ಬಿಸಿಲು ನೋಡಿ. ಆ ಥರ ಫೀಲ್ ಆಗ್ತಿದೆ ನನಗೆ. ಇವನು ಬೇರೆ ನನ್ನ ಈ ಗಟ್ಟಿ ಹಿಡ್ಕೊಂಡು ಇದು ಕೂಸುಮುಟ್ಟೆ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಕೂತ್ಕೊಂಡಿರೋದು ನೋಡಿ. ಇಲ್ಲಿ ಹಾಯ್ ಮಾಡಿ ಶ್ರೇಯಾಂಶ್. ಹಾಯ್. ಎಲ್ಲರೂ ಹೇಗಿದ್ದೀರಾ ಕೇಳಿ.
ಹಾಂ ಆಮೇಲೆ ತಿಂಡಿ ಮಾಡ್ತಾರ ಕೇಳಿ ಅವನಿಗೆ ನಾಚಿಕೆ ಆಯಿತು. ಅದಕ್ಕೆ ನಾನು ಮೇಲೆ ಅವ್ರಿಗೆ ಫೋನ್ ಮಾಡೋಣ ಅಂತ ಮೇಲೆ ಬಂದರೆ ಇವನು ನನ್ನ ಜೊತೆ ಬಂದುಬಿಟ್ಟಿದ್ದಾನೆ. ಇವಾಗ ಯಾಕೆ ಕಾಲ್ ಕಟ್ ಮಾಡಿಬಿಟ್ಟು ಹಾಗೆ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಿದ್ದೆ. ಇವಾಗ ಸದ್ಯಕ್ಕೆ ಕೆಳಗೆ ಹೋಗೋಣ, ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಕಡೆ ಸೈಡ್ ಬಿಸಿಲಿಲ್ಲ, ಯಾಕಂದರೆ ಶೀಟ್ ಹಾಕಿದಾರಲ್ಲ, ನೆರಳಿದೆ. ಒಳಗೆ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ. ಅಲ್ಲ ಮಗನೇ? ಹೋಗಬೇಡ. ಯಾಕೆ ಹೋಗಬೇಡ? ಹೋಗ್ತೀವಿ ಹೋಗ್ತೀವಿ. ಅಪ್ಪ ಇಳಿಯ, ಕುತ್ತಿಗೆ ಎಲ್ಲ ನೋವಾಗುತ್ತೆ. ಸನಿ ಇಳೀರಿ, ಸನಿಮ ಇಳೀರಿ. ಇವನಂತೂ ಕುತ್ತಿಗೆ ಹೆಚ್ಚಿಗೆ ಬಿಡ್ತಾನೆ, ನನಗಂತೂ ಕೂಸು ಬಿಡ್ತೆ ಮಾಡೋಕ್ಕೆ. ಹೇಳಿ ಇವಾಗ ಲಂಚ್ ಮಾಡೋಣ ಅಂತ ಕೂತಿದ್ದೀವಿ. ಲಂಚಿಗೆ ಅನ್ನ, ಬೇಳೆ ಸಾರು, ಪಿಕ್ಕಲ್, ಹಾಗೆ ಹಪ್ಪಳ ಮಾಡಿದ್ದಾರೆ. ದೀಪಕ ಮಾಡಿದ್ದಾಳೆ. ಊಟ ಮಾಡೋಣ. ಆಲ್ರೆಡಿ ಅಜ್ಜಿಗೆ ಅಪ್ಪನಿಗೆಲ್ಲ ಊಟ ಕೊಟ್ಟಳು. ನನಗೆ ಊಟ ಮಾಡು ಬಾ ಅಂತಿದ್ದ. ನಾನು ಪ್ರಮೋದವ್ರ ಜೊತೆ ಮಾತಾಡ್ತಿದ್ದೆ, ಹಾಗಾಗಿ ಎಲ್ಲರಿಗಿಂತ ಸ್ವಲ್ಪ ಲೇಟಾಗಿ ಊಟ ಕೂತ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಚೋರಣ ನೋಡೋಣ. ಸರಿ, ತಿನ್ನಿ. ಗುಡ್. ಅಮ್ಮ ಇವಾಗಷ್ಟೇ ಕೆಲಸ ಬಿಟ್ಟು ಬಂದರು. ಇವಾಗ ನಮಗೆ ಇಲ್ಲಿ ಕಾಫಿ ರೆಡಿ ಮಾಡ್ತಿದ್ದು. ಅಷ್ಟೊತ್ತಿಗೆ ಗಂಟೆ ಬಂದರು. ಯಾರು ತಂದಿದ್ದು? ಓಕೆ, ಅಪ್ಪ ಗೋಲ್ಗಪ್ಪ ತಗೊಂಡು ಬಂದಿದ್ದಾರೆ. ಇದು ಬನಾನಾ. ಶ್ರೇಯಾಂಶ್ ಬೆಳಗ್ಗೆ ಕೇಳ್ತಿದ್ದ ಅಂಥೇಳಿ ಬನಾನಾ ತಗೊಂಡು ಬಂದಿದ್ದಾರೆ. ಅಜ್ಜಿ ನೋಡಿ, ಅಜ್ಜಿ ಫೇವ್ರೆಟ್ ಬಾಯಲ್ಲಿ ಹಾಕ್ಕೊಂಡಿದ್ದಾರೆ ಎಲ್ಲರಿಗೆ. ಹಾಗೆ ಅಮ್ಮ ಚರ್ಮುರಿ ಮಾಡೋಣ ಅಂತ ಪುರಿ ತೆಗೆದಿಟ್ಟಿದ್ರು. ಅಷ್ಟೊತ್ತಿಗೆ ಗೋಲ್ಗಪ್ಪನೇ ಬಂದಿದೆ. ನಮ್ಮ ಶ್ರೇಯಾಂಶಿನೂ ಮಲಗಿದ್ದಾನೆ. ಅದನ್ನ ಎದ್ಮೇಲೆ ತಿಂದರೆ ಆಗುತ್ತೆ. ಇವಾಗ ಅವ್ನು ಮಧ್ಯಾಹ್ನ ಮಲಗಿದ್ದು ಇನ್ನೂ ಎದ್ದಿಲ್ಲ. ಲಕ್ಕಿ ಅವನಿಗೆ ಎದ್ದೋಳ್ಸೋಣ ಅಂತ ಬರೋಷ್ಟರಲ್ಲಿ ಎದ್ದೇ ಬಂದ. ಇವಡೇನಕ್ಕೆ ಅಪ್ಪ ಎಂದುಕೊಂಡು ಅವನು. ಓ ಮೈ ಗಾಡ್. ಬೇರೆ ಬೇಗ ಬೇರೆ. ಓಕೆ, ಇವಾಗ ಪಾನಿಪುರಿ ಅರೇಂಜ್ ಮಾಡಿದೆ. ಶ್ರೇಯಾಂಶಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ ಇವಾಗ. ಚರ್ತಂತ ವೆಲ್ದು ಬಿಡ್ಕೊಂಡು ಪ್ಲೇಟ್ ಬಿಡ್ತೋಳಿ. ಪ್ಲೇಟ್ ಬಿಡ್ಸಿಟ್ಟು ಹೆಂಗನೇ ಉಂಟು ಸನಿ? ಹಲೋ, ಓಯ್ ಹೆಂಗಿದೆ? ಸೂಪರ್. ಓಕೆ, ನಾನು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸಿದೆ ಮೊಟ್ಟೆನ ರೌಂಡ್ ಇಡ್ಲಿ ಶೇಪಲ್ಲಿ ಮಾಡಿರೋದು. ಅದನ್ನ ಇವಾಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಇದು ನಮ್ಮ ಮನೇಲಿ ಇರೋದು ಸ್ಪೂನು. ತುಂಬ ಹಳೇ ಕಲರ್ ಸ್ಪೂನು. ಇದನ್ನ ಹಿಂಗೆ ಸ್ಟವ್ ಮೇಲೆ ಇಟ್ಕೊಳ್ಬೇಕು. ಇದು ಒಲೆಯಲ್ಲಿ ಮಾಡಿದ್ರೆ ತುಂಬ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಬಟ್ ಇವಾಗ ಒಲೆ ಇಲ್ಲ ಅಲ್ಲ, ಹಾಗಾಗಿ ಸ್ಟವ್ ಮೇಲೆ ಇಟ್ಕೊಂಡು ಚೆಂದ ಎಣ್ಣೆ ಹಾಕ್ಕೊಳ್ಬೇಕು. ಸ್ವಲ್ಪ ಬಿಸಿ ಆಗಬೇಕು, ಸ್ಪೂನ್ ಸ್ವಲ್ಪ ಬಿಸಿ ಆಗಬೇಕು. ಇವಾಗ ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ಫಸ್ಟ್ 1 ಮೊಟ್ಟೆ ಮಾಡ್ತೀನಿ, ಸೆಕೆಂಡ್ ಇನ್ನೊಂದು ಮೊಟ್ಟೆ ಮಾಡ್ತೀನಿ. ಇವಾಗ ಜಸ್ಟ್ 1 ಮೊಟ್ಟೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಕಾಯಕ್ಕೆ ಇಟ್ಟಿದ್ದೀನಿ. ಇದು ಜಾಸ್ತಿ ಬಿಸಿ ಆಗಿಬಿಟ್ರೆ ನನಗೆ ಮೊಟ್ಟೆ ಹೊಡಿಯೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಇಲ್ಲಿಗೆ ಬಿಸಿ ತಾಗುತ್ತೆ ಕೈಗೆ. ಹಾಗಾಗಿ ಇವಾಗಲೇ ಮೊಟ್ಟೆ ಹೊಡ್ಕೊತೀನಿ ನಾನು. ನೋಡಿ, ಆಲ್ರೆಡಿ ಬಿಸಿ ಆಗಿಬಿಡ್ತದು. ಇಲ್ಲಿ ಇಟ್ಕೊತೀನಿ ನಾನು. ನೋಡಿ, ಅದು ಬಿಸಿ ಆಗಿಬಿಟ್ಟಿದೆ ಆಲ್ರೆಡಿ. ನೋಡ್ತಾ ಇರ್ಬೋದು ಹೆಂಗೆ ಕುದೀತಾ ಇದೆ ಅಂತ. ಇವಾಗ ನೆಕ್ಸ್ಟ್ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಕೊಂಡು ಅದು ಸ್ವಲ್ಪ ಹಾಗೇ ಬಾಯ್ಲ್ ಆಗ್ತಾ ಇರಲಿ. ಇವಾಗ ಇದಕ್ಕೆ ಸ್ವಲ್ಪ
ಸಾಲ್ಟ್ ಹಾಕೋಣ. ಮಿಂಡಣ್ಣ ವಿಡಿಯೋ ಹಾಕೊಂಡೆ ಸೈಡ್ ಬೇಕು. ನೆಕ್ಸ್ಟ್ ಇದಕ್ಕೆ ಅಚ್ಕಾರದ ಪುಡಿ ಹಾಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಪೆಪ್ಪರ್ ಹಾಕೊಳ್ಳಿ. ನಾವು ಅಚ್ಕಾರ ಪುಡಿ ಹಾಕೊತಾ ಇದ್ದೀನಿ. ಹಾಂ ಓಕೆ. ಈಗ ಒಂದು ಸೈಡ್ ಬೆಂದಿದೆ ನೋಡಿ. ಬೆಂದರೆ ಇದು ನೀಟಾಗಿ ಸಿಗುತ್ತೆ. ನೆಕ್ಸ್ಟ್ ಟರ್ನ್ ಮಾಡೋಣ. ನೀವು ನೋಡ್ತಿರ್ಬೋದು ಈ ಥರ ಇಡ್ಲಿ ಶೇಪ್ ಬಂದಿದೆ ಅಂತ. ಇದು ಕೆಳಗೆ ಆಬಾಯ್ಲ್ ಆಗಿರುತ್ತೆ. ಇವಾಗ ಸ್ವಲ್ಪ ಪ್ರೆಸ್ ಮಾಡಿದರೆ ಆಲ್ಮೋಸ್ಟ್ ಫೈನಲ್ ಆಗುತ್ತೆ. ನಾನು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ಓಕೆ, ಸ್ವಲ್ಪ ಒಂದು 5 ಮಿನಿಟ್ಸ್ ಹಿಂಗೆ ಬಾಯ್ಲ್ ಆಗಬೇಕು. ಆವಾಗ ಒಳಗೆ ಆಬಾಯ್ಲ್ ಥರ ಇರುತ್ತೆ, ಮೇಲೆ ಕೆಳಗಡೆ ಬಾಯ್ಲ್ಡ್ ಆಗಿರುತ್ತೆ. ಮತ್ತು ತಿನ್ನೋಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಫೈನಲಿ ಮೊಟ್ಟೆ ಆಗಿದೆ. ತೋರಿಸ್ತೀನಿ ನಾನು. ನೋಡಿ ಈ ಸಗತ್ತಾಗಿ ಬಂದಿದೆ. ಸ್ವಲ್ಪ ಲೇಟ್ ಆಯಿತು ತೆಗೆಯೋದು, ಹಾಗಾಗಿ ಅಂದ್ರೆ ಲೇಟ್ ಅಲ್ಲ, ಖಾರ ಪುಡಿ ಹಾಕಿದ್ದಕ್ಕೆ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಈ ಥರ ಇದೆ. ಒಳಗಡೆ ಫುಲ್ ಜ್ಯೂಸಿ ಥರ ಇರುತ್ತೆ. ನೀವು ನನ್ನ ತೋರಿಸಿಯನ್ನು ಈ ಥರ ನೀವು ಸಹ ನಿಮ್ಮಲ್ಲಿ ಈ ಥರ ಸ್ಪೂನ್ ಇದ್ದರೆ ಟ್ರೈ ಮಾಡ್ಕೊಳ್ಳಿ ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ. ಇದು ನನಗೆ ಸಣ್ಣೋಳು ಇರಬೇಕಾದ್ರಿಂದ ಮೆಮೊರಿ. ನಾವು ಅಜ್ಜಿ ಊರಲ್ಲಿ ಅಂದರೆ ಅಪ್ಪನ ಅಮ್ಮನ ಊರಲ್ಲಿ ಯಾವಾಗಲೂ ಮೊಟ್ಟೆನ ಈ ಥರನೇ ಮಾಡಿ ಕೊಡ್ತಾಯಿದ್ರು. ಇದೇ ಸ್ಪೂನಲ್ಲಿ ಅಳಬೇನೂ ಸಹ ನಾವು ಫ್ರೈ ಮಾಡ್ಕೊಂಡೆಲ್ಲ ತಿಂತಾಯಿದ್ವಿ ಅವಾಗ. ಅದು ಮೆಮೊರಿ. ಇವಾಗ ಅಮ್ಮ ನೈಟ್ ಡಿನ್ನರ್ಗೆ ಸಾಂಬಾರು ಪ್ರಿಪೇರ್ ಮಾಡ್ತಿದ್ದಾರೆ. ಏನು ಸಾಂಬಾರಮ್ಮ? ಕೋಸು, ಕೋಸು ಹೆಸರು ಬೇಳೆ ಹಾಕಿ ಸಾಂಬಾರು ಮಾಡ್ತಾ ಇದ್ದಾರೆ. ನಮ್ಮಮ್ಮನ ಫೇವ್ರೆಟ್ ಸಾಂಬಾರು ಅಂತ ಇದು ಅಲ್ಲಮ್ಮ. ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇದು ಮತ್ತು ಇನ್ನೇನು ಬೇಳೆ ಸಾರಿದೆ ಮಧ್ಯಾಹ್ನದ್ದು. ಆಮೇಲೆ ಹಪ್ಳ ಕಾಯಿಸೋದು. ಇವತ್ತು ಸ್ಯಾಟರ್ಡೆ ನಾನು ತಿನ್ನೋದಿಲ್ಲ, ಹಾಗಾಗಿ ನನಗೆ ಹಪ್ಳ. ಅಮ್ಮವ್ರಿಗೆ ಏನಂತ ಗೊತ್ತಿಲ್ಲ. ನಿಮಗೂ ಹಪ್ಳನಾ? ಓಕೆ, ಇವ್ರಿಗೂ ಹಪ್ಳನೇ. ಇವತ್ತು ಮಾರ್ನಿಂಗಿಂದ ಏನಂತ ಗೊತ್ತಿಲ್ಲ. ಶ್ರೇಯಾಂಶ್ ನಾನು ಬರಿತೀನಿ ಅಂತ ಮಾರ್ನಿಂಗ್ 2 ಟೈಮ್ಸ್ ಬರೆದಿದ್ದಾನೆ. ಇವಾಗ ಸ್ವಲ್ಪ ಬರೆಯೋದೆಲ್ಲ ಕಲ್ತಿದ್ದಾನೆ. ಅಂದರೆ ಪೆನ್ ಹಿಡಿಯೋದು ಸಹ ನೀಟಾಗಿ ಅಂದರೆ ಪ್ರಾಪರಾಗಿ ಇಟ್ಕೊತಾನೆ, ಹೇಗೆ ಇಟ್ಕೊಬೇಕು ಅಂತ ಗೊತ್ತು. ಮತ್ತು ಇವನಿಗೂ ಸಹ ನಾನೇ ಬರಿತೀನಿದ್ದೀವಿ ಅಂತ ಹೇಳ್ದ, ಹಾಗಾಗಿ ಬರಿ ಅಂತೇಳ್ಬಿಟ್ಟು ಒಂದು ಸತಿ ಬರೆಸ್ದೆ. ಮತ್ತು ಇವಾಗ ಅವನೇ ಕೂತ್ಕೊಂಡು ಬರಿತಾ ಇದ್ದಾನೆ. ಈಗ ಡಿನ್ನರಿಗೆ ಕೂತಿದ್ದೀನಿ. ಆವಾಗಲೇ ಹೇಳ್ದಂಗೆ ಮನೇಲಿ ಕೋಸ್ ಸಾಂಬಾರು, ಬಟ್ ನಾನು ಬೇಳೆ ರಸಮ್ ತೊಗೊಂಡಿದ್ದೀನಿ. ಮತ್ತು ಹಪ್ಳ, ಇಲ್ಲಿ ಉಪ್ಪಿನಕಾಯಿ, ಈರುಳ್ಳಿ ನಂದು. ಅಮ್ಮ ಇಲ್ಲಿ ಊಟ ಕೂತಿದ್ದಾರೆ. ಅಮ್ಮಂಗೆ ಫೇವ್ರೇಟ್ ಅಂತ ಅಮ್ಮ ಕೋಸು ಸಾಂಬಾರು, ಅನ್ನ ಮತ್ತು ಮಾವಿನಕಾಯಿ ಕಟ್ ಮಾಡಿರೋದು ತಗೊಂಡಿದ್ದಾರೆ. ಮತ್ತು ಅಜ್ಜಿ ಊಟ ಮಾಡ್ತಿದ್ದಾರೆ. ಹೆಂಗಿದೆ ನಿಮ್ಮ ಮಗಳು ಮಾಡಿ ಸಾಂಬಾರು? ಏನು ಸಾಂಬಾರು ಅದು? ಕೋಸಾರು. ಅಕ್ಕ ಇಲ್ಲಿ ಶ್ರೇಯಾಂಶ್ ಊಟ ಮಾಡೋ ಅಂದರೆ ನಾನು ಬಚ್ಕೊಡ್ಬೇಕು ಅಂತ ಇಲ್ಲಿ ಕೂತಿದ್ದಾನೆ. ಹೌದಾ?